ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅಟ್ಲೀಸ್ಟ್ ಅದು ಸ್ಟಾಪ್ ಮಾಡ್ಬೋದಲ್ಲ ಸರ್ ಆ ಥರದ ಭಾಷಣ? ಅದೇನೇ ಮಾಡಿ ಅಂತ ಹೇಳಿದ್ದೀವಿ. ಅವರು ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ, ಇನ್ನೂ ತಗೊಂಡಿಲ್ಲ. ಸರ್, ಇದು ಮಾಂಗಲ್ಯ ಉಳಿಯಲ್ಲ ಅನ್ನುವಂಥ ಭಾಷಣ ಅದು ಎಮೋಷನಲ್ ಅಥವಾ ಪ್ರಚೋದನೆ ಮಾಡ್ತಾ ಇರೋದು ಸರ್? ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದು ಇದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದು ಇದೆಯಲ್ಲ, ಅವೆರಡೂ ಕೂಡ RSSನ ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥ ಮಾತು. ಜಾಹೀರಾತುಗಳು, ನಿಮ್ಮ ಜಾಹೀರಾತು ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದ್ದಾರೆ. ನೀವೇನು ಹೇಳಿದಿರಿ ಅದಕ್ಕೆ ಉಲ್ಟಾ ಹೇಳಿದ್ದಾರೆ. ನಮಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ ಇದೆಲ್ಲ ಅಂತ. ಎಲ್ಲ ಸುಳ್ಳುಗಳು. ಟ್ಯಾಕ್ಸ್ ಕೊಟ್ಟಿದ್ರೆ ನಾವು ಯಾಕೆ ಕೇಳ್ತಾ ಇದ್ದೋ? ಬರಗಾಲಕ್ಕೆ ಪರಿಹಾರ ಕೊಟ್ಟಿದ್ರೆ ನಾವು ಯಾಕೆ ಕೇಳ್ತಿದ್ದೋ? ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಯ್ತಿದ್ದೋ? ಸುಪ್ರೀಂ ಕೋರ್ಟ್ನವ್ರು ಅವ್ರಿಗೆ ಡೈರೆಕ್ಷನ್ ಯಾಕೆ ಕೊಡ್ತಿದ್ರು? ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿ ಕೊಡಿಸ್ಕೊಡ್ತೀವಿ ಅಂತ ಯಾಕೆ ಸಬ್ಮಿಷನ್ ಮಾಡ್ತಿದ್ರು? ಅವರು ಸುಳ್ಳು ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾರೆ, ಅಮಿತ್ ಶಾ ಸುಳ್ಳು ಹೇಳ್ತಾರೆ, ನರೇಂದ್ರ ಮೋದಿ ಸುಳ್ಳು ಹೇಳ್ತಾರೆ. ಈಗ ಯಾರೋ ಚಿಲ್ಲರೆಗಳು ಹೇಳ್ದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನಾನು. ಪಿಕ್ ಪಾಕೆಟ್ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಗಂಡಸರ ಯಾವುದು? ಅದು ಗಂಡಸರ ಜೇಬಿನಿಂದ ತಗೊಳ್ಳೋದು ಯಾವುದ್ರಿ? ಯಾವ್ದು ಹೇಳಿದ್ರು? ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಯಾವ ಟ್ಯಾಕ್ಸ್ ಅಪ್ಪ ಹೇಳಿದ್ರು? ಏನು ಮಧ್ಯದಲ್ಲಿ ಏನು ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ ನಾವು. ಮದ್ಯದ ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ. ಯಾವ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ. ಪ್ರಧಾನಿಯವರೇ ಧರ್ಮದ ವಿಚಾರವನ್ನ ಸಾರ್ವಜನಿಕ ಭಾಷಣಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಮಾತಾಡಬಾರ್ದು. ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಧರ್ಮದ ಎಲ್ಲ ಜನರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ಅವರ ಕರ್ತವ್ಯ. ದಟ್ ಇಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಡಿಮ್ಯಾಂಡ್ಸ್. ಆಲ್ ರೈಟ್. ವಿವಿಪ್ಯಾಟ್ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿವಿಪ್ಯಾಟ್ ಪ್ರಶ್ನಿಸಿ ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ. ಇವಿಎಂಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದವರಿಗೆ ಈ ಮೂಲಕ ಹಿನ್ನಡೆ ಆಗಿರ್ತಕ್ಕಂಥದ್ದು. ಎಲ್ಲ ಅರ್ಜಿಗಳನ್ನು, ಇವಿಎಂಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ವಿವಿಪ್ಯಾಟ್ ಕುರಿತು ಇದು ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಮಹತ್ವದ ತೀರ್ಪು. ಇವಿಎಂಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅದನ್ನು ಹ್ಯಾಕ್ ಮಾಡಲಾಗ್ತಾ ಇದೆ, ಅದನ್ನು ಟ್ಯಾಂಪರ್ ಮಾಡಲಾಗ್ತಾ ಇದೆ, ಹೀಗೆ ಅನುಮಾನ ವ್ಯಕ್ತಪಡಿಸಿದವರಿಗೆ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪಿನಿಂದಾಗಿ. ಸ್ಯಾಂಡಲ್ವುಡ್ನ ಸ್ಟಾರ್ ಸೆಲೆಬ್ರಿಟಿಗಳು ತಮ್ಮ ಮತವನ್ನ ಚಲಾಯಿಸ್ತಾ ಇದ್ದಾರೆ. ರವಿಚಂದ್ರನ್ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ. ಆಲ್ ರೈಟ್. ಇವಿಎಂ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಇವಿಎಂ ಕುರಿತಾದ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅಬ್ಜೆಕ್ಷನ್ಗಳಿಗೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ ಅಂತ ಅಪ್ಡೇಟ್ ಏನಿದೆ? ಏನೆಲ್ಲ ಹೇಳಿದೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ? ನಟೇಶ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇವಿಎಂ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳೆದ್ದಿದ್ವು. ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆ ಎದ್ದಿತ್ತು. ಇವಿಎಂ ಅನ್ನು ಹ್ಯಾಕ್ ಮಾಡಲಾಗ್ತಾ ಇದೆ, ಟ್ಯಾಂಪರ್ ಮಾಡಲಾಗ್ತಾ ಇದೆ, ಇವಿಎಂ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ
ಸಾಕಷ್ಟು ಭಿನ್ನ ವಿಭಿನ್ನ ಧ್ವನಿಗಳು ಎದ್ದಿದ್ದನ್ನು ನಾವು ಕೇಳಿದ್ವಿ. EVM ಬಗ್ಗೆ ಸಾಕಷ್ಟು ಜನ ಅಬ್ಜೆಕ್ಷನ್ ವ್ಯಕ್ತಪಡಿಸಿದ್ರು, ಸರಿಯಾಗಿ ವರ್ಕ್ ಆಗೋದಿಲ್ಲ ಅದು ಅಂತ. ಹಾಗಾಗಿ ಯಾರೋ ಗೆಲುವನ್ನು ಸಾಧಿಸ್ತಾ ಇದ್ದಾರೆ, EVMನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಹೀಗೆ ಆರೋಪಗಳ ಪಟ್ಟಿಯೇ ನೆರೆದಿತ್ತು ಸಾಕಷ್ಟು ವರ್ಷಗಳಿಂದ. ಈ ಕುರಿತಾಗಿ ಜನ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಕೂಡ ಹತ್ತಿದ್ರು. ರೈಟ್, ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಇನ್ನು ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದೆ, ಅಪ್ಡೇಟ್ಸ್ ಏನಿದೆ ಕೊಡಿ. ಶಿವಶ್ರೀ, ಖಂಡಿತ EM ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ ಸಂಸ್ಥೆಯಿಂದ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಏನು ಕಳೆದ 2 ದಿನಗಳ ಹಿಂದಷ್ಟೇ ಅರ್ಜಿ ವಿಚಾರಣೆ ಕೂಡ ನಡೆದಿತ್ತು. ಅರ್ಜಿ ವಿಚಾರಣೆಯ ನಂತರದಲ್ಲಿ ಇಂದು ಏನು ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಇಂದು ಕೋರ್ಟ್ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಬಹಳ ಪ್ರಮುಖವಾಗಿ EVM ನಲ್ಲಿ ಅಂದ್ರೆ ಯಾವ ರೀತಿಯ ಲೋಪದೋಷಗಳಿವೆ ಅನ್ನೋದನ್ನ ಎಲ್ಲವನ್ನು ಕೂಡ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು. ಯಾವ ರೀತಿಯ ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ, ಯಾವ ರೀತಿಯ ತೊಂದರೆಗಳಿದೆ EVM ನಿಂದ ಅನ್ನುವಂತಹ ಮಾಹಿತಿಯನ್ನ ನೀಡಬೇಕು ಎನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ಅದೆಲ್ಲವನ್ನ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಎನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರ್ತಕ್ಕಂಥದ್ದು. ಶಿವಶ್ರೀ, ರೈಟ್, ಥ್ಯಾಂಕ್ ಯು ನಟೇಶ್ ಡೀಟೇಲ್ಸ್ಗಾಗಿ. ರೈಟ್, ನಾನು ಕ್ವಿಕ್ ಆಗಿ ವಿನಾಯಕ್ ಭಟ್ಮೂರೂರ್ ಅವರ ಪ್ರತಿಕ್ರಿಯೆ ಬಯಸ್ತೀನಿ. EVM ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಪ್ರತಿ ಸರಿ ಇಲೆಕ್ಷನ್ ಹತ್ರ ಬಂದಾಗ EVM ಬಗ್ಗೆ ಅನುಮಾನ ವ್ಯಕ್ತಪಡಿಸೋವಂಥದ್ದು ಇದು ಭಾಳ ಹಿಂದಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಚುನಾವಣಾ ಆಯೋಗದವರು EVMನ ಹ್ಯಾಕಥಾನ್ ಅಂತ ಒಂದು ಸರಿ ಮಾಡಿದರು. ಅಂದರೆ ಅದನ್ನು ಹೇಗಾದರೂ ಮಾಡಿ ಹ್ಯಾಕ್ ಮಾಡ್ಬೋದಾ ಅಥವಾ ಏನಾದರೂ ಮಾಡ್ಬೋದಾ ಅಂತ ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡಿದ್ರು. ಅದರಲ್ಲಿ ಕೂಡ ಅದನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದು ಪ್ರೂವ್ ಆಗಿದೆ. ಆಮೇಲೆ ಈಗ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು ಅಂತಲ್ಲ, ಈಗ ಹಿಂದೆ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ಮತಗಟ್ಟೆಗಳಲ್ಲಿ EVM ಮತ್ತು ಈ VVPAT ಅಂದರೆ ಅದ್ರದ್ದು ಪ್ರಿಂಟ್ ಬರುತ್ತೆ, ಅದನ್ನು ಮ್ಯಾಚ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಚುನಾವಣೆಗಳು ನ್ಯಾಯಯುತವಾಗಿ ನಡೀಬೇಕು ಮತ್ತು ಅದರ ಬಗ್ಗೆ ಯಾರಿಗೂ ಅನುಮಾನ ಇರಬಾರ್ದು ಅನ್ನೋ ಕಾರಣಕ್ಕೆ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಭಾರತದಂಥ ದೊಡ್ಡ ದೇಶದಲ್ಲಿ ನಾವು ಇನ್ನೂ ಹಿಂದೆ ಹೋಗೋದು. ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು ಏನಂದರೆ, ಈಗ ನಾವು ಮತ್ತೆ ಈ ಮತಪತ್ರಗಳಲ್ಲಿ ವೋಟ್ ಹಾಕುವಂಥ ಏನು ಮತವನ್ನು ಒತ್ತೋದು ಅಂತ ಹೇಳ್ತಿದ್ರು, ಆ ವ್ಯವಸ್ಥೆಗೆ ವಾಪಸ್ ಹೋಗೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತ. ಸೊ ಇಷ್ಟು ದೊಡ್ಡ ಏನು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಅನಿಸ್ಕೊಂಡಿರೋರು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು ಹೊರತು ಇನ್ನು ಹಿಂದೆ ಹೋಗಬಾರ್ದು. ಆ ಕಾರಣಕ್ಕೆ ಈಗ ನಿಮ್ಗೆ ಗೊತ್ತು, ಮೊದಲೆಲ್ಲ ಎಷ್ಟೋ ಹೊತ್ತಿನ ತನಕ, ರಾತ್ರಿ ತನಕ, ಮರುದಿವಸದ ತನಕ ರಿಸಲ್ಟ್ ಬರ್ತಾ ಇರಲಿಲ್ಲ. ಈಗ ನಾವು ಮಧ್ಯಾಹ್ನ 1 ಗಂಟೆ ಒಳಗಡೆ 12 ಗಂಟೆ ಒಳಗಡೆ ರಿಸಲ್ಟ್ ಅನ್ನ ನೋಡೋಕ್ಕಾಗಿದೆ. ಬಹಳ ಈಸಿಯಾಗಿ ಎಲ್ರಿಗೂ ಅಂದ್ರೆ ಎಜುಕೇಶನ್ ಇರೋರಿಗೂ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋರಿಗೂ ಎಲ್ರಿಗೂ ಸುಲಭವಾಗಿ ಮತ ಹಾಕೋದಕ್ಕೆ EVMಗಳಲ್ಲಿ ಅವಕಾಶ ಆಗಿದೆ. ಸೊ ಇಂಥ ಒಂದು ವ್ಯವಸ್ಥೆಯ ಬಗ್ಗೆ ಯಾರು ಗೆಲ್ಲಕ್ಕಾಗಲ್ಲ, ಈ ಕುಣಿಯಲಾರ್ದವನು ಅಂಗಳಡೊಂಕು ಅಂದಿದ್ದ ಅಂತ ಬಹಳ ಹಳೆ ಗಾದೆ ಮಾತಿದೆ. ಆ ಥರ ಜನರನ್ನ ದೂರಕ್ಕಾಗಲ್ಲ ಅಥವಾ ಅವ್ರನ್ನ ಅವ್ರು ದೂರ್ಕೊಳ್ಳೋಕ್ಕಾಗಲ್ಲ. ಅವಾಗ EVM ಅನ್ನ ದೂರುವಂತ ಈಗಲೂ ಕೂಡ ನಿಮಗೂ ಗೊತ್ತಿರುತ್ತೆ, ಈಗಲೂ ಕೂಡ ಒಂದಷ್ಟು ಜನ ಮುಖಂಡರು ಬ್ಯಾಲೆಟ್ ಬಾಕ್ಸೇ ಬೇಕು, ಬ್ಯಾಲೆಟ್ ಸಿಸ್ಟಮೇ ಬೇಕು, ಅಮೆರಿಕಾದಲ್ಲಿ ಯೂಸ್ ಮಾಡ್ತಾರೆ, ಮತ್ತೊಂದು ಕಡೆ ಯೂಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಅದು ವರ್ಕೇಬಲ್ ಮಾಡಲ್ಲ ಇವತ್ತಿಗೆ, ಅದನ್ನ ಟ್ಯಾಂಪರ್ ಮಾಡಕ್ಕಾಗಲ್ವಾ? ಈಗ ಈ ಯುರೋಪ್ ಅಲ್ಲಿ ಕೆಲವು ಕಡೆಗಿದೆ, ಬಟ್ ಯುರೋಪ್ನ ಜನಸಂಖ್ಯೆ ಏನಿದೆ, ಜಸ್ಟ್ ಅ ಸೆಕೆಂಡ್, 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇಡೀ ವಾತಾವರಣಗಳು ಭಾರತೀಯ ಜನತಾ ಪಾರ್ಟಿಯ ಪೂರಕವಾಗಿರ್ತಕ್ಕಂಥದ್ದು. ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನತಕ್ಕಂಥ ಆಶಯಗಳನ್ನು ಮತದಾರರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕಂಡಿದ್ದೇವೆ. ಒಂದು ಉತ್ಸಾಹದಲ್ಲಿ ಉತ್ಸವ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇವೆ ಮತದಾರರು. ಇದಕ್ಕೆಲ್ಲ ಅಧಿಕಾರಿಗಳು ಕೈ ಜೋಡಿಸಿದರೆ ಒಳ್ಳೆ ರೀತಿಯಲ್ಲಿ ಇವತ್ತು ಮತದಾನಗಳು ನಡೀತಾ ಇದ್ದಾವೆ. ಈ ಬಾರಿ ರಾಜ್ಯದಲ್ಲಿ ಎಷ್ಟು ಸ್ಥಾನಗಳೆಲ್ಲ ನಿಮ್ಮ ನೋಡಿ 28 ಸ್ಥಾನಗಳ